ಮೈಕೋ ಲೇಔಟ್ ಪೊಲೀಸರಿಂದ ಹಬೀಬ್ ಗಣಿ ಅರೆಸ್ಟ್ ಕೇಸ್ ಆಗಿರುವಂಥದ್ದು. ಸೊ ಈ ಒಂದು ಹಬೀಬ್ ಗಣಿ ಅರೆಸ್ಟ್ ಆಗಿರುವಂಥದ್ರಲ್ಲಿ ಜಮ್ಮು ಕಾಶ್ಮೀರದ ಮಾಜಿ ಸಚಿವರೊಬ್ಬರ ಮಗ ಈತ. ಸೊ ಮಾಜಿ ಸಚಿವ ಅಬ್ದುಲ್ ಗನಿ ಮಲಿಕ್ರ ಮಗ ಈತ ಹಬೀಬ್ ಗಣಿ. ಪೊಲೀಸರ ವಿಚಾರಣೆ ವೇಳೆ ವಿಷಯ ತಿಳಿದು ಬಂದಿದೆ. ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿದ್ದರು ಇವರು. ಇನ್ನು ಇಂಟರ್ವ್ಯೂ ನೆಪದಲ್ಲಿ ಯುವತಿಯರಿಗೆ ಲೈಂಗಿಕ ದೌರ್ಜನ್ಯವನ್ನ ಇವರ ಮಗ ನೀಡ್ತಾ ಇದ್ದ. ಇಲ್ಲಿ ನಾವು ನೋಡಬಹುದು, ಒಟ್ಟಾರೆ 300ಕ್ಕೂ ಹೆಚ್ಚು ಯುವತಿಯರಿಗೆ ಲೈಂಗಿಕ ದೌರ್ಜನ್ಯವನ್ನ ನೀಡಿದಂತಹ ಆರೋಪಿ ಈತನನ್ನ ಇನ್ನು ಸದ್ಯ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಹಬೀಬ್ ಅನ್ನುವಂತಹ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಜಮ್ಮು ಕಾಶ್ಮೀರದ ಮಾಜಿ ಸಚಿವರೊಬ್ಬರ ಮಗ ಈತ. ಮಾಜಿ ಸಚಿವ ಅಬ್ದುಲ್ ಗನಿ ಮಲಿಕ್ರ ಮಗ ಹಬೀಬ್ ಗನಿ ಈತ. ಸೊ ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಈತ ಅವರ ಮಗ ಅನ್ನೋದು ತಿಳಿದು ಬಂದಿದೆ. ಜಮ್ಮು ಕಾಶ್ಮೀರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿ ಇವರು ಕೆಲಸವನ್ನ ಕೂಡ ನಿರ್ವಹಿಸಿರ್ತಾರೆ. ಇಂಟರ್ವ್ಯೂ ನೆಪದಲ್ಲಿ ಅವರ ಮಗ ಏನು ಗನಿ ಇದ್ದಾರೆ, ಹಬೀಬ್ ಗನಿ, ಸುಮಾರು 300ಕ್ಕೂ ಹೆಚ್ಚು ಯುವತಿಯರಿಗೆ ಒಂದು ಹರಾಸ್ಮೆಂಟ್ ಅನ್ನ ಮಾಡಿರುವಂಥದ್ದು ಈಗ ಸದ್ಯ ಪೊಲೀಸರಿಂದ ತಿಳಿದು ಬಂದಿರುವಂಥದ್ದು ಅಂಶ ಅಂತ ನೋಡೋದಾದ್ರೆ, ವಿಚಾರಣೆ ಸಂದರ್ಭದಲ್ಲಿ ಈತ ಜಮ್ಮು ಕಾಶ್ಮೀರದ ಮಾಜಿ ಸಚಿವರೊಬ್ಬರ ಮಗ ಅನ್ನುವಂಥದ್ದು ತಿಳಿದು ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ರಿಯಾಜ್. ಒಟ್ಟಾರೆ ಮೈಕೋ ಲೇಔಟ್ ಪೊಲೀಸರು ಹಬೀಬ್ ಗಣಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಿಳಿದು ಬಂದಿರುವಂತಹ ಅಂಶ ಈತ ಮಾಜಿ ಸಚಿವರೊಬ್ಬರ ಮಗ ಅಂತ. ಸೊ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳು ಲಭ್ಯ ಆಗಿದೆ? ಶಾಲಿನಿ, ಸುಮಾರು 300 ಹುಡುಗಿಯರಿಗೆ ಈತ ಕೆಲಸ ಕೊಡಿಸುವ ನೆಪದಲ್ಲಿ ಏನು ಹಬೀಬ್ ಗಣಿ ಇದಾನೋ ಆತ ಲೈಂಗಿಕವಾಗಿ ದೌರ್ಜನ್ಯವನ್ನ ಎಸಗ್ತಾ ಇದ್ದ ಎಂಬಂತ ಆರೋಪ ಆತನ ಮೇಲೆ ಇತ್ತು. ಆತನ ವಿಚಾರಣೆ ವೇಳೆ ಈ ಆರೋಪ, ಈ ಮಾಹಿತಿ ಕೂಡ ಬೆಳಕಿಗೆ ಬಂದಿರುತ್ತೆ. ಇನ್ನು ಇಂಟರ್ವ್ಯೂನಲ್ಲಿ ಮಂಗಳೂರು ಮೂಲದ ಯುವತಿಯೊಬ್ಬಳನ್ನ ಇಂಟರ್ವ್ಯೂ ವೇಳೆ ಆತ ಲೈಂಗಿಕವಾಗಿ ದೌರ್ಜನ್ಯ ಮಾಡಿದ್ದ ಅಂತ ಹೇಳಿ ಆತನ ಮೇಲೆ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿರ್ತಾರೆ ಮೈಕೋ ಲೇಔಟ್ ಪೊಲೀಸ್ ಠಾಣೆಯಲ್ಲಿ. ಈ ಹಿನ್ನೆಲೆಯಲ್ಲಿ ತನಿಖೆಯ ಜಾಡಿ ಹಿಡಿಯುವಂತ ಪೊಲೀಸರು ಏನು ಹಬೀಬ್ ಗಣಿಯನ್ನ ಬಂಧಿಸುವಲ್ಲಿ ಯಶಸ್ವಿ ಆಗ್ತಾರೆ. ಅದು ಬಂಧಿಸಿದ ನಂತರ ಗೊತ್ತಾಗುವಂತದ್ದು, ಆತ ಜಮ್ಮು ಕಾಶ್ಮೀರದ ಮಾಜಿ ಸಚಿವ ಅಬ್ದುಲ್ ಗನಿ ಮಲ್ಲಿಕ್ ಎಂಬುವರ ಮಗ ಎಂಬಂತ ಮಾಹಿತಿ ಕೂಡ ಗೊತ್ತಾಗುತ್ತೆ. ತದನಂತರದಲ್ಲಿ ಈತ ಸುಮಾರು 300ರಷ್ಟು ಯುವತಿಯರಿಗೆ ಇದೇ ರೀತಿ ಕೆಲಸವನ್ನು ಕೊಡುತ್ತೀನಿ ಅಂತ ಹೇಳಿ ಹಲವಾರು ಯುವತಿಯರಿಗೆ ದೌರ್ಜನ್ಯವನ್ನು ಎಸಗಿದ್ದಾನೆ ಎಂಬ ಮಾಹಿತಿಗಳು ಕೂಡ ಈ ವಿಚಾರಣೆ ಮೇಲೆ ಬೆಳಕಿಗೆ ಬಂದಿರುವಂತದ್ದು. ಶಾಲಿನಿ, ಮುಂದೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾರೆ? ಅದು ಕೂಡ ಒಬ್ರಲ್ಲ ಇಬ್ರಲ್ಲ ಅಂತ ಬರೋಬ್ಬರಿ 300 ಜನ ಯುವತಿಯರಿಗೆ ಈ ತರ ಹರಾಸ್ಮೆಂಟ್ ಅಂತ ನೀಡಿದ್ದಾನೆ ಅನ್ನುವಂಥ ಅಂಶ ಕೂಡ ಈ ಸಂದರ್ಭದಲ್ಲಿ ತಿಳಿದು ಬಂದಿರುವಂತದ್ದು. ರಿಯಾಜ್, ಏನು ಹಬೀಬ್ ಗಣಿಯನ್ನ ಮೇ 30ನೇ ತಾರೀಕರಂದು ಮೈಕೋ ಲೇಔಟ್ ಪೊಲೀಸರು ಬಂಧಿಸಿ ಈಗಾಗಲೇ ಆತನನ್ನ ಪೊಲೀಸ್ ಕೋರ್ಟಿಗೆ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ಕೋರ್ಟ್ನಿಂದ ಕೂಡ 14 ದಿನದ ಕಸ್ಟಡಿಯನ್ನು ಕೂಡ ಕೊಡಲಾಗಿದೆ. ಇನ್ನು ಈತ ಮೇ 15ನೇ ತಾರೀಕು ಬನ್ನೇರುಘಟ್ಟ ಬಿಜಿ ರಸ್ತೆಯಲ್ಲಿರುವಂತಹ HSBC ಸಾಫ್ಟ್ವೇರ್ ಕಂಪನಿಗೆ ಇಂಟರ್ವ್ಯೂಗೆ ಅಂತ ಹೇಳಿ ಉಡುಪಿ ಕುಂದಾಪುರದ ಮೂಲದ ಯುವತಿಯವರು BCom ಪದವೀಧರರು ಬಂದಿರ್ತಾನೆ. ಈಕೆಯ ಮೇಲೆ ಲೈಂಗಿಕವಾಗಿ ದೌರ್ಜನ್ಯವನ್ನ ಎಸಗಿರ್ತಾನೆ. ಈ ಹಿನ್ನೆಲೆಯಲ್ಲಿ ಇಂಟರ್ವ್ಯೂಗೆ ಬಂದಿದ್ದ ಯುವತಿ ತನ್ನ ಆತನ ಯುವತಿಯ ಮೊಬೈಲ್ ನಂಬರ್ ಅನ್ನು ಪಡೆಯುವಂತ ಈ ಕಾಮುಕ ಏನಿದ್ದಾನೆ ಹಬೀಬ್ ಗಣಿ, ತದನಂತರದಲ್ಲಿ ಫೋನ್ ಮಾಡಿಕೊಂಡು ತನ್ನ ಹೆಸರನ್ನ ರೋಹನ್ ಅಂತ ಹೇಳಿ HSBC ಕಂಪನಿಯ MD ಅಂತ ಹೇಳಿ ಪರಿಚಯಿಸ್ಕೊಳ್ತಾನೆ. ತದನಂತರದಲ್ಲಿ ನೀವು ಇಂಟರ್ವ್ಯೂಗೆ ಬನ್ನಿ, ಮಧ್ಯರಾತ್ರಿ ಬನ್ನಿ, ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಕಾರ್ನಲ್ಲಿ ಒಬ್ಬಳೆ ಬಂದು ಕುತ್ಕೊಳ್ಳಿ, ಈ ರೀತಿ ಹಲವಾರು ಬಾರಿ ಕಾರ್ಯಗಳನ್ನ ಮಾಡಿ ಟಾರ್ಚರ್ ಅನ್ನು ಮಾಡಕ್ ಶುರು ಮಾಡಿದಾಗ ಮತ್ತು ಇಂಟರ್ವ್ಯೂ ಅಟೆಂಡ್ ಮಾಡಿದಂತ ಯುವತಿಯ ಮೇಲೆ ಕೂಡ ದೌರ್ಜನ್ಯ ನಡೆಸ್ತಾನೆ. ಈ ಹಿನ್ನೆಲೆಯಲ್ಲಿ ಆಕೆ ಮೈಕೋ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸ್ತಾನೆ. IPC ಸೆಕ್ಷನ್ 345 ಪ್ರಕಾರ ಈಗಾಗಲೇ ಆಡಿಯಲ್ಲಿ ಪೊಲೀಸರು ದೂರನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಹಿನ್ನೆಲೆಯಲ್ಲಿ ಕಠಿಣವಾದ ಶಿಕ್ಷೆಯನ್ನು ಕೂಡ ವಿಧಿಸಬೇಕಾಗುತ್ತೆ. ಕಠಿಣ ಶಿಕ್ಷೆಗೂ ಕೂಡ ಅರ್ಹನಾಗಿದ್ದಾನೆ ಹಬೀಬ್ ಗಣಿ ಎಂಬ ಮಾಹಿತಿಗಳು ಕೂಡ ಪೊಲೀಸ್ ಮೂಲಗಳಿಂದ ಬರ್ತಾ ಇರುವಂತದ್ದು. ಶಾಲಿನಿ, ರಿಯಾಜ್, ಈ ಹುಡುಗಿ ಒಂದ್ ಕಡೆ ಮೈಕೋ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಅದನ್ನು ಹೊರತುಪಡಿಸಿ ಬೇರೆ ಕಡೆ ಏನಾದ್ರು ಈತನ ಮೇಲೆ ದೂರು ದಾಖಲಾಗಿರೋದು ಏನಾದ್ರು ತಿಳಿದು ಬಂದಿದ್ಯಾ ಅಂತ? ಶಾಲಿನಿ, ಏನು ಈಗಾಗಲೇ ಮೈಕೋ ಲೇಔಟ್ ಪೊಲೀಸ್ನಲ್ಲಿ ಉಡುಪಿ ಮೂಲದ ಯುವತಿ ಏನು ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ, ಆದ್ರೆ ಈಗಾಗಲೇ ಈತ ಸುಮಾರು 300ಕ್ಕೂ ಹೆಚ್ಚು ಹುಡುಗಿಯರಿಗೆ ಇದೇ ರೀತಿ ಲೈಂಗಿಕವಾಗಿ ದೌರ್ಜನ್ಯ ನಡೆಸಿದ್ದಾನೆ ಎಂಬಂತ ಮಾಹಿತಿ ಪೊಲೀಸ್ ಮೂಲಗಳಿಂದ ಬಂದಿದೆ ಹೊರತು ಯಾವುದೇ ರೀತಿ ಆತನ ಮೇಲೆ ಕಂಪ್ಲೇಂಟ್ ದಾಖಲು ಮಾಡಿಲ್ಲ. ಇನ್ನು ಕೆಲವೊಂದು ಪ್ರಕರಣಗಳಲ್ಲಿ ಮತ್ತು ಈ ಯುವತಿಯರ ವಿಚಾರದಲ್ಲಿ ಮಹಿಳೆಯರು ಏನು ಮಾನಕ್ಕೆ ಅಂಜಿ ಹಲವಾರು ಠಾಣೆಗಳಲ್ಲಿ ಠಾಣೆಯ ಮೆಟ್ಟಿಲು ಹತ್ತದೇ ಇರೋದು ಕೂಡ ನಾವು ಗಮನಿಸಬಹುದಾಗಿದೆ. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಈ ಕ್ಷಣಕ್ಕೂ ಕೂಡ
ಮಹಿಳೆ ಎಂಬಂತ ಒಂದು ದೃಷ್ಟಿಕೋನದಿಂದ ನೋಡುವ ಪರಿಸ್ಥಿತಿ ಈಗಲೂ ಇರೋದ್ರಿಂದ ಹಾಗಾಗಿ ಎಲ್ಲೋ ಒಂದ್ ಕಡೆಯಲ್ಲಿ ಏನು ಈಗ ಅದರ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ಎಂಬಂತದ್ದು ಕೂಡ ಬೆಳಕಿಗೆ ಬರುತ್ತೆ. ಇನ್ನು ಪೊಲೀಸರು ತನಿಖೆಯ ನಂತರದಲ್ಲಿ ಆತ ಏನು 300 ಯುವತಿಯರಿಗೆ ಲೈಂಗಿಕ ದೌರ್ಜನ್ಯ ಕೊಟ್ಟಿದ್ದಾನೆ ಎಂಬ ಸತ್ಯವನ್ನ ಆತನೇ ಒಪ್ಕೊಂಡಿರೋದ್ರಿಂದ ಪೊಲೀಸರು ಈ ಮುಂದೆ ಏನ್ ಮಾಡ್ತಾರೆ ಎಂಬಂತದನ್ನು ಕಾದ್ ನೋಡ್ಬೇಕಾಗಿದೆ ಶಾಲಿನಿ. ಎಸ್, ಥ್ಯಾಂಕ್ ಯು ರಿಯಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.